ಸ್ನೇಹಿತರೆ ನಮಸ್ತೆ. ನಾವು ಭಾರತೀಯರು ಕೂಡ ಇಷ್ಟೊಂದು ಕ್ರೂರತೆಗೆ ಬಂದುಬಿಟ್ವಾ? ಇದನ್ನು ಕೊಂದು ತಿನ್ನೋ ಸಾಬ್ರುಗಳು, ಬಿಸ್ನೆಸ್ ಮಾಡೋರು ಬಿಡಿ, ಅವರಿಗಂತೂ ಮನುಷ್ಯತ್ವ ಇಲ್ಲ. ಆದರೆ ಇದನ್ನು ಮಾರಿರ್ತಕ್ಕಂಥವ್ರು ನಮ್ಮೋರೇ ಅಲ್ವಾ? ಇಷ್ಟೊಂದು ಕ್ರೂರತೆಗೆ ಬಂದ್ವಾ? ಎಳೆ ಕರೂರಿ, ಇನ್ನೂ ಎಳೆ ಕಂದಮ್ಮ, ಇನ್ನೂ ತಾಯಿ ಮೊಲೆ ಹಾಲು ಕುಡಿಬೇಕಾಗಿರುವಂತಹ ಆ ಕರುಗಳು ಕನಿಷ್ಠ ಅದು ಹಾಲು ಕುಡಿದು ಮುಗಿಯೋವರೆಗಾದರೂ ಕನಿಷ್ಠ 1.5-2 ತಿಂಗಳು ಸಾಕೋವಷ್ಟು ಕೂಡ ನಮ್ಮ ಕೈಲಿ ತಾಕತ್ತಿಲ್ವಾ? ಅದು ಹಾಲು ಕುಡಿದ್ರೆ ನಮಗೆ ಸಿಗಲ್ಲ ಅಂತ ಹೇಳಿ ಇದನ್ನು ಕಸಾಯಿಖಾನೆಗೆ ಮಾರಬೇಕಾ? ಛೇ. ಸ್ನೇಹಿತರೆ ನಮಸ್ತೆ. ನಾವೆಲ್ಲ ಹಾಲು ಕುಡಿತೀವಲ್ಲ, ನಿತ್ಯ ಹಾಲು ಕುಡಿತೀವಿ. ನೀವು ನಿಮ್ಮ ಮಕ್ಕಳಿಗೆ ಹಾಲು ತಂದು ಕುಡಿಸ್ತೀರಲ್ವ? ನಿಮ್ಮ ಮಕ್ಕಳು ಒಂದೊತ್ತು ಹಾಲು ಕುಡಿಲಿಲ್ಲ ಅಂತಂದರೆ ನಿಮ್ಮ ತಾಯಿ ಕರುಳು, ಆ ಮಮತೆ ಕರುಳು ಅದೆಷ್ಟು ನೋವು ಅನುಭವಿಸುತ್ತೆ ಅಲ್ವಾ? ಆದರೆ ಆ ನಿತ್ಯ ನೀವು ಕುಡಿಯೋ ಹಾಲು ಎಲ್ಲಿಂದ ಬರುತ್ತೆ ಗೊತ್ತಾ? ಈ ಕಂದಮ್ಮ ಮಾಡಿದ ತ್ಯಾಗ. ಈ ಕಂದಮ್ಮ ಮಾಡಿದ ತ್ಯಾಗ ಅದು. ಇವತ್ತು ಈ ಕರುಗಳನ್ನು ಕಸಾಯಿಖಾನೆಗೆ ಅವ್ರು ಕಳಿಸ್ತಾರಲ್ಲ, ಮಾರ್ತಾರಲ್ಲ, ಇದು ಕುಡಿಬೇಕಾದ ಹಾಲನ್ನ ಪ್ಯಾಕೆಟ್ ಮಾಡಿ ನಿಮ್ಮ ಮನೆಗೆ ತಲುಪಿಸ್ತಾರೆ. ಇವತ್ತು ಒಂಟಿಯಾಗಿ ಅಮ್ಮ ಇಲ್ಲದೆ ಹಾಲು ಬೇಕು ಅಂತ ಹೇಳಿ ಹಾಲು ಕುಡಿದು ಎಷ್ಟು ದಿನ ಆಯ್ತೋ? ಇದೀಗ 2 ದಿವಸದಿಂದ ಮೈಯೆಲ್ಲ ಫುಲ್ಲು ಬಿಸಿಯಾಗಿ ಹೋಗಿದೆ. ಇದನ್ನು ಕಸಾಯಿಖಾನೆಗೆ ತುಂಬ್ಕೊಂಡು ಹೋಗ್ತಾ ಇದ್ರು. ಇವತ್ತು ಗೋಶಾಲೆಗೆ ತಂದಿದ್ದೀವಿ. ಇದಕ್ಕೆ ಹಾಲು ಬೇಕು ಪಾಪ. ಹುಡುಕುತ್ತೆ, ಎಲ್ಲಾದ್ರೂ ಮೊಲೆ ಸಿಗುತ್ತೇನೋ ಹಾಲು ಕುಡಿಯೋಣ ಅಂತ ಹುಡುಕುತ್ತೆ. ನೋಡಿ ಇಲ್ಲಿ ಪಾಪ ಹಾಲು ಕುಡ್ದು ಎಷ್ಟು ದಿನ ಆಯ್ತು. ಇವುಗಳ ತ್ಯಾಗ ನೀವು ಹಾಲು ಕುಡಿತೀರಿ ನಿತ್ಯ. ಇವುಗಳ ತ್ಯಾಗ ನೀವು ನಿತ್ಯ ಹಾಲು ಕುಡಿತೀರಿ. ದಯವಿಟ್ಟು ಗೋರಕ್ಷಣೆ ಮಾಡೋರನ್ನ ವಿರೋಧಿಸಬೇಡಿ. ಸಾಧ್ಯ ಆದ್ರೆ ನೀವು ಕೈ ಜೋಡಿಸಿ, ದಯವಿಟ್ಟು ವಿರೋಧಿಸಬೇಡಿ. ಅಲ್ವೇನವ? ಇವತ್ತು ವಿರೋಧಿಸ್ತಿರ್ಕನವ. ಸರ್ ಎರಡಲ್ಲ ಒಂದು. ನಾನು ಹೇಳ್ತಲ್ವ, ಅದಕ್ಕೆ ಹಾಲು ಯಾರು ಕೊಡ್ತಾರೆ ಹೇಳಿ ಸರ್? ಡೈಲಿ 3 ಲೀಟ್ರ್ ಬೇಕು. ಅದಕ್ಕೆ ಹಾಲು ಯಾರು ಕೊಡ್ತಾರೆ ಹೇಳಿ? ನನ್ನ ಪ್ರಶ್ನೆ ಒಂದೇ ಒಂದು ಮಾತು ಉತ್ತರ ಕೊಡಿ. ಹುಲ್ಲು ನೀರು ಹಾಕುವಂಗಿದ್ರೆ ಹುಲ್ಲು ಹಾಕಿ ಇರುವಷ್ಟು ದಿನ ತಿಂದು ಬದುಕೊಳ್ಳಿ ಅಂತ ಹೇಳ್ಬೋದು. ಅವು ಏನು ಮಾಡಲಿ ನಾನು ತಗೊಂಡು? ಇಲ್ಲ ಸರ್, ನಾನು ಏನು ಮಾಡಲಿ? ನಮಗೆ ಕುಡಿಯೋಕೆ 1/2 ಲೀಟ್ರ್ 1 ಲೋಟ ಹಾಲಿಲ್ಲ ನಮ್ಮಲ್ಲಿ. ಹಾಲಿಲ್ಲದೆ ನಾವು ಹೆಂಗೆ ಬದುಕ್ತೇವೆ ಹೇಳಿ? ನೀವೇ ಹೇಳಿ. ನೀರು ಕುಡಿದು ಬದುಕುವಂಗಿದ್ರೆ ಬೇಕಾದ್ರೆ ನೀರು ಕುಡಿಸಿ ಬದುಕಿಸ್ತೀನಿ ನಾನು. ಸರ್, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಒಂದ್ಸಲ ಅಲ್ಲ, ನಾನು ಆಲ್ರೆಡಿ ಪ್ರತಿ ಸಾರಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಈ ಥರ ಕರುಗಳು ತರಬೇಡಿ ನಮ್ಮ ಹತ್ರ. ಸರ್, ನಾನು ಏನು ಮಾಡಲಿ ಹೇಳಿ? ಅವು ಮಡಿಕೊಂಡು ನಾನು ಏನು ಮಾಡ್ಬೇಕು ಹೇಳಿ? ಹಾಲು ಯಾರು ಹಾಕ್ತಾರೆ? ಆ ಕಣ್ಣಲ್ಲಿ ನೋಡ್ಕೊಂಡು ಆ ಕರ್ಮ ನಾನು ಒಪ್ಕೋದು ಸಾಯಿಲ್ಲ. ಆ ಕರ್ಮ ಕಣ್ಣಲ್ಲಿ ನೋಡಿ, ಆ ಕರ್ಮ ನಮ್ಮ ಕೈಲಿ ಆಯ್ತದ ಸರ್? ಕಣ್ಣಾರ ನೋಡ್ಕೊ ಇರೋಕಾಯ್ತದ ನನ್ನ ಕೈಲಿ? ಅದನ್ನ ಹಾಲಿಲ್ದೇನೆ ಸರ್, ಅದನ್ನೇ ನಾನು ಹೇಳ್ತಾ ಇರೋದು. ಹಾಲಿಲ್ದೇನೆ ಆ ಕರುನ ನಾನು ಸಾಕೋಕಾಯ್ತದ? ಅದು ಕಣ್ಣಲ್ಲಿ ನೋಡಿ ಆ ಕರ್ಮ ನಾನು ಒಪ್ಕೊಳ್ಳ? ಯಾರೋ ಮಾಡಿರೋ ಕರ್ಮಕ್ಕೆ ನಾನು ಸ್ವಲ್ಪ ಹೊಣೆ ಮಾಡ್ಕೊಳ್ಳ ಹೇಳಿ? ಗೋಗೆ ಹಾಲು ಬೇಕೋ ಬೇಡ ಹೇಳಿ? ಮತ್ತೆ ಹಾಲಿಲ್ದೆ ನಾನೇನು ಮಾಡಲಿ? ನೀವೇ ಅರ್ಥ ಮಾಡ್ಕೋಬೇಕು ಸರ್. ಹಾಲಿದ್ರೆ ಬೇಕಾದ್ರೆ ಬಿಡಿ, ತಂದ್ಬಿಡಿ, ಯಾಕಂದ್ರೆ ಏನೋ ಮಾಡ್ಕೊಯ್ತೀವಿ ಅಂತ ಹೇಳ್ಬೋದು. ಅವು ದೊಡ್ಡವೆ ಹುಲ್ಲು ನೀರು ತಿನ್ಕೊಂಡು ಬಂದಿರ್ತವೆ. ಏನಕ್ಕೆ 10 ಕರು 10 ಕರು ಹಾಲಿಲ್ದೇನೆ ಹೆಂಗಿರ್ತದೆ ಹೇಳಿ? ಅದು ಸುಮ್ಮನೆ ನಮ್ಗೆ ಯಾಕೆ ಇಲ್ಲಿ ಆ ಕರ್ಮ ನಾನೇ ಕೊಡ್ತೀನಿ. ಹಲೋ, ಏನು ಮಾಡ ಸರ್? ಈಗ ಸರ್ ಕೊಡ್ತೀನಿ ಸರ್ ಅವ್ರಿಗೆ ಕುಣಿತ. ಬೆಳಗ್ಗೆ ಒಂದು ಕನಿಷ್ಠ 2-3 ಲೀಟ್ರ್ ಹಾಲು ಬೇಕು. ಬೆಳಗ್ಗೆ ಒಂದೊತ್ತು ಹಾಲು ಕೊಟ್ಟು ಇನ್ನೊಂದೊತ್ತಿಗೆ ಬೇರೆ ಏನಾದ್ರು ಆಗ್ತಾವ? ಎಷ್ಟು ದಿನ ಆಗ್ಬೇಕು ಸರ್? ಕನಿಷ್ಠ ಇಲ್ಲ ಅಂದ್ರೆ ಒಂದು 5 ತಿಂಗಳು ಕುಡಿಯಲೇಬೇಕು. ಹುಲ್ಲು ಮೇಯ್ದಿಲ್ವಲ್ಲ. ಆಮೇಲೆ ಈಗ ಒಣೊಂದು ಹಸಿರುಗಾಲ ಆಗಿದ್ರೆ ಒಂದು ಸ್ವಲ್ಪ ಹಸಿರು ಮಾಡಿ ತಂದು ಹಾಕ್ಬೋದಾಗಿ. ನೋಡಿ ಏರಿಯಾದಲ್ಲಿ ಎಲ್ಲರೂ ಹಸಿರು ಅಂತ ಎಲ್ಲಾರು ಕಾಣಿಸ್ತಾ ಇದೆಯಾ? ಸರಿ, ಈ ಎರಡು ಕರು ನೀವು ಇಟ್ಕೊಳ್ಳಿ. 2 ಕರುಗೂ ಬೆಳಗ್ಗೆ 3 ಲೀಟ್ರ್, ಸಂಜೆ 3 ಲೀಟ್ರ್, 6 ಲೀಟ್ರ್ ಹಾಲು ಕೊಡೋ ಜವಾಬ್ದಾರಿ ನಂದು. ನಾನೇ ತಗೊಬಂದು ನಿಮ್ಮ ಡೈರಿಗೆ, ನಿಮ್ಮ ಗೋಶಾಲೆ ಹತ್ರ ಕೊಟ್ಟೋಯ್ತೀನಿ. ಮಿಕ್ಕಿದ್ದು ಅದಕ್ಕೆ ಇನ್ನೇನಿಲ್ಲ ಅಲ್ವಾ? ಏನ್ ಬೇಕಾಗಿಲ್ಲ. ಹಾಲು ಬಿಟ್ರೆ ಇನ್ನೇನು ಬೇಕಾಗಿಲ್ಲ. 2 ಕರುಗೂ ಹಾಲು ತಂದು ಕೊಡೋ ಜವಾಬ್ದಾರಿ ನಮ್ದು.
ಮಾಮೂಲಿ ಈಗ ನಮಗೆ ಅಂದ್ರೆ ಎಲ್ಲೋ ರೈತ ಹಾಲು ಸಿಗಲ್ಲ, ಪ್ಯಾಕೆಟ್ ಹಾಲು. ಯಾವ್ದೋ ಪಾಕೆಟ್ ಅಲ್ಲೇ ಸಾಕು ಸರ್, ಬೇಕಾಗಿಲ್ಲ. ಬಟ್ ಅವು ಕಾಲ್ ಬೇಕಷ್ಟು, ಹಾಲ್ ಬಿಟ್ರೆ ಇನ್ನೇನು ಇಲ್ಲ ಅವ್ರ ಅವಶ್ಯಕತೆ. ನಾನು ನಿಮ್ಮ ನಂಬರ್ ತಗೊಂತೀನಿ, ನಿಮಗೆ ಇಲ್ಲಿಗೆ ತಂದು ಕೊಡೋ ಜವಾಬ್ದಾರಿ ನಂದು. 5 ತಿಂಗಳೊಳಗೂ ಬೇಕಾಗುತ್ತೆ. 5 ತಿಂಗಳವರೆಗೂ 4 ತಿಂಗಳಾದ್ರೂ ಕುಡಿಲೇಬೇಕು ಅದು, ತಾಯಿ ಹಾಲು ಅಂತ ಇಲ್ಲ ಅಂದ್ರೆ. ಏನು ಅದು ನೀವು ಬರೀ ಮೇವು ತಿಂದ್ಬಿಟ್ರೆ ಆಗಲ್ಲ. ನೀವು ಒಟ್ಟು ಕರುಗಳನ್ನ ತಗೊಳ್ಳೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಬಿಡಿಸ್ಕೊಳ್ಳಲ್ಲ. ನನ್ನ ಹೆಸರು ಪುನೀತ್ ಕೆರೆಹಳ್ಳಿ ಅಂತ ಹೇಳಿ. ಗೊತ್ತಾಯ್ತು ಸರ್, ಪರಿಚಯ ಇದೆಯಾ? ನೋಡಿದ್ದೆ ಬಿಡಿ. ಸರಿ, ನೀವು ಯಾವ ಟೆನ್ಷನ್ ಇಲ್ಲ. ನಿಮಗೆ ಆ 2 ಕರು ನಾವು ಉಳಿಸಿರೋದ್ರಿಂದ ಅದು ಉಳಿಲಿ. ಅವಕ್ಕೆ ಆ ಹಾಲಿಗೆ ನಾನು ಇಲ್ಲಿಗೆ ನಿಮಗೆ ಜವಾಬ್ದಾರಿ ನಾನು, ಆಯ್ತಾ? ಏನ್ ಗೊತ್ತಾ, 5 ದಿನ ಆ ಮೇವು ಯಾವುದೇ ಕಾರಣಕ್ಕೂ ಅವು ತಾಯಿ ಹಾಲು ಇಲ್ದೇನೆ ಬದುಕೋಕ್ ಸಾಧ್ಯನೇ ಇಲ್ಲ. ಇದಕ್ಕೆ ಹಾಲು ಕೊಡೋ ಜವಾಬ್ದಾರಿ ನಂದು ಸರ್. ನನ್ನ ನಂಬರ್ ತಗೊಳ್ಳಿ. ಬೆಳಗ್ಗೆ 3 ಲೀಟ್ರ್, ಸಂಜೆ 3 ಲೀಟ್ರ್ ಹಾಲು ತಂದು ಕೊಡಿಸೋ ಜವಾಬ್ದಾರಿ ನಂದು. ಅದನ್ನ ನೀವು ಸಾಕಿ. ಇದು ಕಣ್ಣಲ್ಲಿ ನೋಡಿ ಇಲ್ಲ, ನಾನು ಹೇಳಿದ್ನಲ್ಲ, ಈಗ ನೀವೇ ನೋಡಿ. ನೆಕ್ಸ್ಟ್ ಪುನೀತ್ ಅವ್ರದ್ದಾದ್ರೆ ಇಳಿಸ್ಕೊಳ್ಳಿ ಅಂತೀರಾ. ನೆಕ್ಸ್ಟ್ ಪುನೀತ್ ಅವ್ರದ್ದಾದ್ರೆ ನೀವೇ ಇಳಿಸ್ಕೊಳ್ಳಿ ಅಂತೀರಾ. ಹಂಗೆ ನಾನು ಇದಕ್ಕೆ 2 ಹೊತ್ತು ಹಾಲು ತಂದು ಕೊಡೋ ಜವಾಬ್ದಾರಿ ನಂದು. ಏನ್ರ? ಹಾ, ಇಬ್ರು ದಾನಿಗಳನ್ನ ಹಿಡಿತೀರಾ? ಬೆಳಗ್ಗೆ 3 ಲೀಟ್ರ್ ಕೊಡಿಸ್ಬೇಕು, ಸಂಜೆ 3 ಲೀಟ್ರ್ ಕೊಡಿಸ್ಬೇಕು. ಇಲ್ಲಿ ಎಲ್ಕೋ ಯಾರು ಹಾಕ್ತಾರೆ ಹಾಲು? ಕುಂಬಳಗುಡಿಯಿಂದ ತರಬೇಕು. ಅವ್ರು ಯಾರು ಹಾಕ್ತಾರೆ? ನಾವೇ ಆಯ್ತು. ಯಾರು ಹೋಗ್ತಾರ ತರೋರು? ಅಮೌಂಟ್ ಗಿಮೆಂಟ್ ಕೊಟ್ರ ಆಗುತ್ತಾ? ಇಲ್ಲ ಹುಡುಗರಿಗೆ ಹೇಳ್ಬೇಕಾ? ಇಲ್ಲ, ನಮ್ಮಲ್ಲಿ ಎಂಪ್ಲಾಯ್ ಹೋಗ್ತಿರ್ತಾರೆ, ಅದ್ರದಲ್ಲಿಲ್ಲ. ಹಾ, ಇದ್ ಮಾಡ್ಬೇಕು. ಸರಿ, ಆಯ್ತು. ಅಂದ್ರೆ ಇಲ್ಲ ಯಾವ ಬೇಕ್ರಿ ಹತ್ರ ಮಾತಾಡಿ ಹೋಗ್ಬೋದು. ಇಲ್ಲ ಇವ್ರು ಹೋಗ್ತಿರ್ತಾರೆ. ಇಬ್ರು ದಾನಿಗಳನ್ನ ಹುಡುಕ್ಬಿಟ್ಟು ಬೆಳಗ್ಗೆ 3 ಲೀಟ್ರ್, ಸಂಜೆ 3 ಲೀಟ್ರ್. ಅಬ್ಬಬ್ಬ ಅಂದ್ರೆ ಎಷ್ಟೆಷ್ಟು ಸಮಾಜ ಸೇವಕರು, ಗೋರಕ್ಷಣಾ ಸಮಿತಿಯವರು ಅವ್ರ ಮೇಲೆ ತಂದ್ಬಿಟ್ಟ. ಅವರು ಹಿಡ್ಕೊಂಡು ಬಂದಿರೋದು, ಯಾರು ತಪ್ಪೋಯ್ತಿದ್ದು. ಕುಯ್ಯಕ್ ತಗೊಂಡೋಗ್ತಾರಲ್ಲ, ಇವನೇ ಕುಯ್ಯೋದು. ಕುರಿ ಮಟನ್ ಅಂತ ತಿಂತೀರಲ್ಲ ನೀವು, ಅದಿದೆ. ಸಿಟಿ ದೊಡ್ಡ ದೊಡ್ಡ ಹೋಟ್ಲುಗಳಿಗೆಲ್ಲ ಇದೆ ಸಪ್ಲೈ ಆಗುತ್ತೆ. ಇಲ್ಲ ಬನ್ನಿ ಸರ್. ಅಲ್ಲದ ಸ್ವಾಮೀಜಿ ವಿಸಿಟ್ ಬರ್ತಾರ. ಎಲ್ಲೂ ಇಲ್ಲ ಈ ತರ ಘೋಷಣೆ ಸರ್. ನೋಡಿ ಎಲ್ಲ ಮ್ಯಾಟ್ ಹಾಕ್ಸಿದ್ವಿ. ಓ, ತುಂಬಾ ಚೆನ್ನಾಗಿದೆ. ಯಾಕೆ ಬೀಳ್ತದೆ ಅಂತ ಕಲ್ಲು ಇವೆಲ್ಲ ಕಷಾಯಖಾನೆನಾ? ಹರಿದೋಗುತ್ತೆ ಹರೀಶ. ಮತ್ತೆ ಹಂಗೆ ಹಂಗೆ ಕುಡ್ಕೊಂಬಿಡ್ತು ನೋಡಿ, ಎಷ್ಟು ಫಾಸ್ಟಾಗಿ. ಮನೇಲೆ ಕುಡ್ದಂಗೆ ಆಯ್ತೈತೆ ಅದಕ್ಕೆ. ನಾನು ಆಕಳನ್ನ ಬಿಟ್ಬಿಟ್ಟೆ. ಸುಮ್ಮನೆ ಯಾಕೆ ಆ ಕರ್ಮ ನಾವು ಒತ್ತು ಸಾಯ್ಬೇಕು.